ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಪ್ನ ಉತ್ತರ ಕರ್ನಾಟಕ ಬ್ಲಾಗ್ಸ್ಗೆ ಸ್ವಾಗತ. ನಾನು ಮೊದಲಿನ ವಿಡಿಯೋದಲ್ಲಿ ಹೇಳಿದಾಗಿಂದ ನನ್ನ ಬಗ್ಗೆನೇ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಇವಾಗ ನನ್ನ ಹಸ್ಬೆಂಡ್ ಬಗ್ಗೆನೂ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಇವರು ನನ್ನ ಹಸ್ಬೆಂಡ್. ಇವ್ರ ಹೆಸರು ಬಂದುಬಿಟ್ಟು ಮುತ್ತು ಅಂತ, ನನ್ನ ಹೆಸರು ಸ್ವಪ್ನ ಅಂತ. ಹಾಗೆ ನಮ್ಮಿಬ್ಬರದು ಲವ್ ಮ್ಯಾರೇಜ್ ಆಗಿದೆ. ಹಾಗಾಗಿ ನಮ್ಮಿಬ್ಬರದು ಲವ್ ಸ್ಟೋರಿನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ನಮ್ಮಿಬ್ಬರದು ಲವ್ ಮ್ಯಾರೇಜ್ ಆಗಿದೆ. ಹಾಗಾಗಿ ಅವಾಗಿನಿಂದ ಇವಾಗಿನವರೆಗೂ ಏನೇನು ಸಿಚುವೇಶನ್ ಆಗಿತ್ತು, ಲವ್ ಮಾಡಬೇಕಾದ್ರೆ ಯಾವ ರೀತಿ ಇದ್ವಿ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀವಿ. ಮಾಡ್ಕೋಬೇಕು ಅಂತ ಯಾವಾಗಿಂದ 3 ವರ್ಷದಿಂದನೂ ಅನಿಸಿತ್ತು. ಬಟ್ ಇಬ್ಬರೂ ಕೂಡ ಮಾಡಬೇಕು ಅಂದ್ಕೊಂಡಿದ್ವಿ, ಬಟ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಟೈಮ್ ಕೂಡಿ ಬಂದಿದೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವಾಗಿಂದ ಮಾಡ್ತಾಯಿದ್ದೀವಿ. ನಮ್ಮಿಬ್ಬರು ಲವ್ ಸ್ಟೋರಿ ಒಂದು ದೊಡ್ಡ ಸಾಧನೆನೇ ಮಾಡಿದ್ದೀವಿ ಅಂತ ಏನಲ್ಲ, ಬಟ್ ನಾವಿಬ್ಬರು ಮಾಡಿದಾಗಿಂದ ಏನೇನು ಅನುಭವ ಆಗಿತ್ತು ಅದು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀವಿ. ಯಾಕಂದರೆ ಯಾರನ್ನೂ ಫ್ಯಾಮ್ಲಿನ ದೂರ ಮಾಡ್ಕೋಬೇಡ್ರಿ ಅಂತಲೇ ಹೇಳೋದು. ಲವ್ ಮಾಡಿದವರು ಆದಷ್ಟು ನಿಮ್ಮ ಮನೇಲಿ ಒಪ್ಪಿಸ್ಬಿಟ್ಟು ಮದುವೆ ಆಗೋಕ್ಕೆ ಪ್ರಯತ್ನ ಪಡಿ. ಬಟ್ ಒಪ್ಪಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಮದುವೆ ಮಾಡ್ಕೋಬೇಕಾಗತ್ತೆ. ಆಮೇಲಾದರೂ ಒಪ್ಪುವಂಗೆ ಮಾಡ್ಕೊಳ್ರಿ. ಯಾರೂ ಕೂಡ ಫ್ಯಾಮ್ಲಿಯಿಂದ ದೂರ ಆಗಬೇಡ್ರಿ ಅಂತಲೇ ಅನ್ನೋದು. ಯಾಕಂದರೆ ನಾವಿಬ್ಬರು ಫ್ಯಾಮ್ಲಿಯಿಂದ ದೂರ ಇದ್ದು ಎಷ್ಟು ಅನುಭವಿಸಿದ್ವಿ ನಮಗೆ ಗೊತ್ತು. ಇಷ್ಟು ಹೇಳ್ತಿದ್ದೀನಿ. ಯಾವ ಸಾಧನೆನೂ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ನಾವೇನು ಹೇಳ್ತಾ ಇಲ್ಲ, ಅಷ್ಟೇ ನಮಗಾಗಿರೋ ಅನುಭವ, ನಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ಮುಂದೆ ಹೇಳಿದ್ದು. ನಮ್ಮ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಹಾಗೆ ನಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಬೇಕು ಅಪ್ಪ ಅಂತಂದರೆ, ನಾನು 8th ರಜಾ 9th ಇದ್ದೆ. ಅವಾಗಿನಿಂದ ಇವರು 2 ವರ್ಷ ಒನ್ ವೇನೇ ಇತ್ತು ನಮ್ಮ ಲವ್ವು. ಹಾಗೆ ನಂದು 2 ವರ್ಷ ಇತ್ತು. ಅಂದರೆ 2 ವೇ 2 ವರ್ಷ, ಅಂದರೆ ಟೋಟಲ್ಲಾಗಿ 4 ವರ್ಷ ಲವ್ವು. ಆಮೇಲೆ 5ನೇ ವರ್ಷಕ್ಕೆ ಮದುವೆ ಮಾಡ್ಕೊಂಡಿದ್ದು. ಅದು ಯಾಕಪ್ಪ ಅಂತಂದರೆ ಹೇಳ್ತೀನಿ. ನಾನು ಮದುವೆ ನಮ್ಮದು ಲವ್ ಸ್ಟಾರ್ಟ್ ಆಗಿದ್ದು ಹೇಗಪ್ಪ ಅಂತಂದರೆ, ನಮ್ಮದು ಊರಲ್ಲಿ ಗ್ರಾಮ ದೇವತೆ ಇದೆ. ಗ್ರಾಮ ದೇವತೆ ಜಾತ್ರೆ ಅಂದರೆ ಇವ್ರ ಮನೆ ಇದ್ದಿದ್ದು ಕೆಳಗಿನಪೇಟೆ, ನಮ್ಮ ಮನೆ ಇದ್ದಿದ್ದು ಮೇಲಿನಪೇಟೆ. ಅಂದರೆ ಕೆಳಗಿನಪೇಟೆ ಮೇಲಿನಪೇಟೆ ಒಂದೇ ಊರು, ಬಟ್ ಒಂದೇ ಊರು, ಬಾಗಲಕೋಟೆ ಡಿಸ್ಟ್ರಿಕ್ಟ್, ಗುಳೇದಗುಡ್ಡ ತಾಲೂಕು. ಹಾಗಾಗಿ ನಮ್ಮಿಬ್ಬರದು ಪರಿಚಯ ಹೇಗಪ್ಪ ಅಂತಂದರೆ, ನಮ್ಮದು ಒಂದೇ ಊರಾದ್ರೂ ಕೂಡ ನಮ್ಮಿಬ್ಬರು ಒಬ್ರಿಗೊಬ್ರು ಪರಿಚಯನೇ ಇರಲಿಲ್ಲ. 2016ರಲ್ಲೇ ಪರಿಚಯ ಆಗಿರೋದು. 16 ವರ್ಷ ಆದರೂ ಇವನ ಮುಖ ನಾನು ನೋಡಿರಲಿಲ್ಲ, ನನ್ನ ಮುಖ ಇವನು ನೋಡಿರಲಿಲ್ಲ. ಜಾತ್ರೆಯಲ್ಲಿ ಅಂಗಡಿ ಹಾಕಿದ್ವಿ. ಅಂದರೆ ಮುಖೇಶ್ವರಿ ಗ್ರಾಮ ದೇವತೆ ಜಾತ್ರೆ ಇತ್ತು, 5 ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತೆ. ಆ ಜಾತ್ರೆಯಲ್ಲಿ ಅಂಗಡಿ ಹಾಕಿದ್ವಿ. ಆವಾಗ ಇವ್ರು ನನ್ನ ನೋಡಿಬಿಟ್ಟು ಅಲ್ಲೇ ಅಂಗಡಿಗೆ ಬಂದುಬಿಟ್ಟು ಪ್ರಪೋಸ್ ಮಾಡಿದರು. ಆವಾಗ ನಮ್ಮ ಮಮ್ಮಿ ಪಪ್ಪ ಯಾರೂ ಇರಲಿಲ್ಲ ಅಂಗಡೀಲಿ, ನಾನು ಒಬ್ಬಳೇ ಕೂತಿದ್ದೆ. ಆವಾಗ ಬಂದುಬಿಟ್ಟು ಪ್ರಪೋಸ್ ಮಾಡಿದ್ರು. ಆ ಜಾತ್ರೆಯಲ್ಲಿನೇ ನಮ್ಮ ಜಾತ್ರೆಯಲ್ಲೇ ಲವ್ ಸ್ಟಾರ್ಟ್ ಆಗಿದ್ದು ಅಂತಲೇ ಹೇಳ್ಬೋದು. ಯಾಕಂದರೆ ಅವಾಗೇ ಪರಿಚಯ ಆಗಿದ್ದು. ನಾನು ಅವ್ರಿಗೆ ಅವಾಗ ಪರಿಚಯ, ಇವರು ನಂಗೆ ಅವಾಗೇ ಪರಿಚಯ. ಬಂದುಬಿಟ್ಟು ನೋಡ್ತಾಯಿದ್ರು ನನ್ನ ಅಂಗಡಿ ಹತ್ರ ನಿಂತು. ಯಾಕೆ ನೋಡ್ತಿದ್ದೀರಾ ಅಂತ ಕೇಳಿದೆ. ಆವಾಗ ಇವರು ಹೇಳಿದರು, ನೀವಂದರೆ ನಂಗೆ ಇಷ್ಟ, ಹಾಗಾಗಿ ಇಷ್ಟ ಆಗಿದ್ದೀರಾ, ನಾನು ನಿಮ್ಮನ್ನ ಲವ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಂಡ್ರು. ಬಟ್ ನಾನು ಅವಾಗ ಏನು ನಿಮ್ಮ ಬಗ್ಗೆ ನನಗೇನು ಗೊತ್ತಿಲ್ಲ, ಯಾರು ಏನು ಅಂತಲೇ ಗೊತ್ತಿಲ್ಲ, ಅದು ಹೆಂಗೆ ಲವ್ ಮಾಡೋಕ್ಕಾಗುತ್ತೆ ಅಂತ ನಾನು ಅವಾಗ ಒಂದು ಸ್ವಲ್ಪ ರಫ್ ಇದ್ದೆ. ಇವಾಗೂ ಹಂಗೆ. ಅವಾಗ ಕೇಳಿದೆ ಅವರಿಗೆ, ನಮಗೇನು ಪರಿಚಯನೇ ಇಲ್ಲ, ಏನಿಲ್ಲ, ಅದು ಹೆಂಗೆ ಲವ್ ಮಾಡ್ತೀರಾ ಅಂತ ಕೇಳಿದೆ. ಆವಾಗ ಹೇಳಿದ್ರು ಇವರು, ಇಲ್ಲ ನಾನು ನಿಮ್ಮನ್ನ 5-6 ದಿನದಿಂದನೇ ನೋಡ್ತಾ ಇದ್ದೀನಿ, ನೀವು ಅಂಗಡಿ ಹಾಕಿದಾಗಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ, ಹಾಗಾಗಿ ನೀವು ಇರೋ ಸ್ಟೈಲು, ನೀವು ಇರೋದ್ರಿಂದನೇ ನನಗಿಷ್ಟ ಆಯಿತು ಅಂತ ಅಂದರು. ನಾನು ಆವಾಗ ಗೊತ್ತಿಲ್ಲ, ನನಗೆ ಯಾರಂತಲೇ ಗೊತ್ತಿಲ್ಲ, ನೀವು ಹೋಗ್ಬಿಡಿ ಅಂತ ಹೇಳಿದೆ. ಆವಾಗ ಇವ್ರನ್ನ ನಾನು ಅವಾಗ ಹೇಳಿದೆ, ನನಗಿದೆಲ್ಲ ಆಗಿ ಬರಲ್ಲ, ಲವ್ ಅನ್ನೋದೇ ಆಗಿ ಬರಲ್ಲ ನನಗೆ, ನಮ್ಮ ಮನೇಲಿ ಸ್ಟ್ರಿಕ್ಟು, ಹಾಗಾಗಿ ನಮ್ಮ ಮನೇಲಿ ಒಪ್ಪೋದು ಇಲ್ಲ, ನಾನು ಲವ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅಂದೆ. ಯಾಕಂದರೆ ನಮ್ಮ ಮನೇಲಿ ಎಲ್ಲ ನಮ್ಮ ಅಪ್ಪನೂ ಸ್ಟ್ರಿಕ್ಕು, ಹಾಗಾಗಿ ಒಪ್ಪೋದಿಲ್ಲ ಅಂತ ಅಂದ್ಕೊಂಡು ಕೈ ಬಿಟ್ಟಿದೆ. ಇವ್ರು ಹೋಗಿ ಅಂದ್ರೂ ಹೋಗಲಿಲ್ಲ. ಆವಾಗ ಅಷ್ಟೊತ್ತಿಗೆ ನಮ್ಮ ಮಮ್ಮಿ ಪಪ್ಪನೂ ಬಂದರು. ಅದಾದಮೇಲೆ ಒಂದು 2 ತಾಸಿಗೆ ಮತ್ತೆ ಯಾರೂ ಇರಲಿಲ್ಲ. ನಾನು ಒಬ್ಬಳೇ ಅಂಗಡಿಲಿ ಕೂತಿದ್ದಾಗ ಇವ್ರು ಬಂದುಬಿಟ್ಟು ಹೇಳಿದರು, ಇಲ್ಲ ನನ್ನ ನಂಬರ್ ತೊಗೊಳ್ಳಿ, ನಿಮ್ಗೆ ಇಷ್ಟ ಆದರೆ ನಾನು ಇಷ್ಟ ಆದರೆ ನೀವು ನನಗೆ ಫೋನ್ ಮಾಡಿ ಅಂದರೆ, ನೀವು ನನಗೆ ಯಾರು ಏನು ಎತ್ತ ಅಂತ ಗೊತ್ತಿಲ್ಲ ಅಂತ ಹೇಳ್ತೀರಲ್ಲ ಅಂತಂದು ಅಲ್ಲೇ ಸಣ್ಣ ಇಂಟ್ರೊಡಕ್ಷನ್ ಕೊಟ್ಟರು ಇವ್ರ ಫ್ಯಾಮ್ಲಿ ಬಗ್ಗೆ. ಅಂದರೆ ಇವ್ರ ಪಪ್ಪ ಇಲ್ಲ, ಇವ್ರ ಮಮ್ಮಿ ಇದ್ದಾರೆ, ಇವ್ರ ಅಕ್ಕ ತಂಗಿಯರ್ದು ಎಲ್ಲರದ್ದು ಹೇಳಿದರು. ಆವಾಗ ನಾನು ಇದನ್ನೆಲ್ಲ ಹೇಳ್ಬೇಡ್ರಿ ಅಂತ ಹೇಳಿದೆ. ಅಂದ್ರೂ ಕೂಡ ನಂಬರ್ ಕೊಟ್ಟೋದ್ರು. ಆಮೇಲೆ ಫೋನ್ ಮಾಡಿ ಇವ್ರು ನನ್ನ ಸಲುವಾಗಿ ಇವ್ರದ್ದೆಲ್ಲ ಲೈಫು ವೇಸ್ಟ್ ಆಗಬಾರ್ದಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಇವ್ರಿಗೆ ಫೋನ್ ಮಾಡಿ ಹೇಳಿದೆ. ಯಾಕಂದರೆ ಇವ್ರು ನನ್ನ ಸಲುವಾಗಿ ಕಾಯ್ತಿರ್ತಾರೇನೋ ಅಂದ್ಕೊಂಡ್ಬಿಟ್ಟು ಫೋನ್ ಮಾಡಿದೆ. ಇವ್ರು ಹೇಳಿದರು ಆವಾಗ, ಇಲ್ಲ ನೀವು ಅಂದರೆ ಇಷ್ಟ ಅಂತ ಫೋನ್ ಮಾಡಿದಾಗ ಹೇಳಿದರು, ನನಗಿದು ಇಷ್ಟನೇ ಇಲ್ಲ ಅಂತ. ಅವಾಗೇ ಅಷ್ಟೇ ಮಾತಾಡಿದ್ದು, 1 ನಿಮಿಷನೂ ಇಲ್ಲ ಮಾತಾಡಿರೋದು, ಅಷ್ಟೇ ಮಾತಾಡಿಟ್ವಿ. ಅಂದರೆ ನಮ್ಮನೆ ಫೋನ್ ಕೂಡ ಕೊಟ್ಟಿರಲಿಲ್ಲ. ಹಾಗಾಗಿ ಲ್ಯಾಂಡ್ಲೈನಿಗೆ ಹೋಗ್ಬಿಟ್ಟು ಕಾಯಿನ್ ಆಗಿ ಫೋನ್ ಮಾಡಿ ಹೇಳಿದೆ ಇವರಿಗೆ. ಹೇಳಿದಾಗ ಆವಾಗ ಇವ್ರು ಇಲ್ಲ ಅಂತಲೇ ಹೇಳಿದ್ದು. ಆಮೇಲೆ ನಾನು ಹೈಸ್ಕೂಲಿಂದ ಸ್ಕೂಲಿಗೆ ಹೋಗಿ ಬರಬೇಕಾದ್ರೆ, ಮನೆಗೆ ಬರಬೇಕಾದ್ರೆ ಇವರೆಲ್ಲ ನಾನು ಫಾಲೋ ಮಾಡ್ಕೊಂಡು ಬರೋರು, ಮತ್ತು ಸ್ಕೂಲ್ ಹತ್ರ ನಿಲ್ಲೋರು. ಒಂದು ವಾರದ ತನಕ ನೋಡಿದೆ ನಾನು.
ಅದಾದಮೇಲೆ ಒಲ್ಲೆ ಅಂತಂದ್ರೂ ಇವ್ರು ನನ್ನ ಹಿಂದೆನೇ ಬರೋದು ಬಿಡಲಿಲ್ಲ. ಆಮೇಲೆ ಮನೆ ಹತ್ರ ಇರೋ ಜನ ಎಲ್ಲ ನೋಡಿಬಿಟ್ಟು ನಮ್ಮ ಅಪ್ಪಂಗೆ ಹೇಳಿಬಿಟ್ಟು ಆಮೇಲೆ ಇವರು 1-2 ತಿಂಗಳ ತನಕ ಅಷ್ಟೇ ನೋಡಿದ್ದು ಊರಲ್ಲಿ. ಆಮೇಲೆ ನೋಡಲೇ ಇಲ್ಲ, ಯಾಕಂದರೆ ಇವ್ರು ಬೆಂಗಳೂರಿಗೆ ಬಂದುಬಿಟ್ರಂತೆ. ಆವಾಗೆಲ್ಲ 2014ಕ್ಕೆ ಇವ್ರು ಬೆಂಗಳೂರಿಗೆ ಬಂದಿದ್ದು. ಆವಾಗಿನಿಂದ ಇಲ್ಲೇ ಡ್ಯೂಟಿ ಮಾಡ್ತಾಯಿದ್ರು. 2016ಗಿಂದ ಇಲ್ಲೇ ಬಂದರು. ಆವಾಗಿನಿಂದ ನೋಡಲಿಲ್ಲ. ಆಮೇಲೆ 2017ಕ್ಕೆ ಬಂದರು ಊರಲ್ಲಿ. ಆವಾಗೂ ಕೂಡ ನಮ್ಮ ಅಂಗಡಿ ಹತ್ರ ಬಂದುಬಿಟ್ಟು ನೋಡ್ತಾಯಿದ್ರು. ನಮ್ಮದು ಡ್ಯೂಟಿ, ನಮ್ಮದೆಲ್ಲ ಉದ್ಯೋಗ ಅಂದ್ರೇ ಅಂಗಡಿ, ಇದು ವ್ಯಾಪಾರ ನಮ್ಮ ಮನೇಲೆಲ್ಲ. ನಮಗಾಗಿ ನಾವೆಲ್ಲ ಅಲ್ಲೇ ಇರ್ತಿದ್ವಲ್ಲ, ಇವ್ರು ಅಲ್ಲೇ ಇದ್ದೇ ಇರ್ತಾಳೆ ಅಂದ್ಕೊಂಡ್ಬಿಟ್ಟು ಇವ್ರು ಬರ್ತಿದ್ರಂತೆ. ಬಂದುಬಿಟ್ಟು ನಾನು ನೋಡ್ಕೊಂಡು ಹೋಗೋದು ಮಾಡ್ತಿದ್ರು. ಅದಾದಮೇಲೆ ನಾನು 10th ಇದ್ದೆ. ಆವಾಗ ನನಗೆ ಹುಷಾರು ತಪ್ಪಿತು. ಎಕ್ಸಾಮಿಗೆ ಹೋಗ್ಬೇಕಾದ್ರೂ ಆವಾಗ ನನ್ನ ಫ್ರೆಂಡ್ಸನ್ನ ಇವ್ರು ಪರಿಚಯ ಮಾಡ್ಕೊಂಡ್ಬಿಟ್ಟಿದ್ರು. ಆವಾಗ ಪರಿಚಯ ಮಾಡಿಕೊಂಡು ಅದಾದಮೇಲೆ ಮಾತಾಡ್ತಿದ್ರು. ನಾನು ಆವಾಗ ಮಾತಾಡ್ಲೂ ಇರಲಿಲ್ಲ. ಆವಾಗ ಕಾಲೇಜು ಮತ್ತು ಕ್ಲಾಸಿಗೆ ಹೋಗ್ಬೇಕಾದ್ರೆ ಬಂದುಬಿಟ್ಟು ಮಾತಾಡ್ಸೋರು. ಆವಾಗ ಮಾತಾಡೋಕ್ಕೂ ಇಷ್ಟ ಇರಲಿಲ್ಲ, ಸುಮ್ಮನೆ ಹೋಗ್ತಿದ್ದೆ. ಫಸ್ಟ್ ಇಯರ್ ಬಂದೆ. ಆವಾಗ ಹೈಸ್ಕೂಲು ಮುಗೀತು. ಫಸ್ಟ್ ಇಯರಿಗೆ ಕಾಲೇಜ್ ಹಚ್ಚಬೇಕು ಅಂತ ಬಂದಾಗ ಇವರು ಮತ್ತೆ ಕಾಲೇಜ್ ಹತ್ರ ಬಂದುಬಿಟ್ಟು ನನ್ನ ಫ್ರೆಂಡ್ಸನ್ನೆಲ್ಲ ತಿಳ್ಕೊಂಡು, ನನ್ನ ಫ್ರೆಂಡ್ಸ್ನೆಲ್ಲ ಪರಿಚಯ ಆಗಿದ್ರಲ್ಲ ಅವ್ರನ್ನ ತಿಳ್ಕೊಂಡು ಏನು ಮಾಡಿದ್ದಾಳೆ ಏನು ಅಂತ ಎಲ್ಲ ಕೇಳ್ಕೊಂಡ್ಬಿಟ್ಟು ಬಂದರು. ಅವಾಗ ಫುಲ್ ಓಡಾಡಿದ್ರು ಇವರು. ಹಾಗಾಗಿ ನಾನು ಒಪ್ಪಿರಲಿಲ್ಲ ಅಂದ್ರೇನು ಇವ್ರ ಫ್ಯಾಮಿಲಿ ಬಗ್ಗೆನೂ ಎಲ್ಲ ನಾನು ತಿಳ್ಕೊಂಡ್ಬಿಟ್ಟು ಮುಂದುವರಿಬೇಕು ಅಂದ್ಕೊಂಡು ನನ್ನ ತಲೆಯಲ್ಲಿ ಇದ್ದಿದ್ದು. ಅವ್ರ ಬಗ್ಗೆ ತಿಳ್ಕೊಂಡ್ಬಿಟ್ಟು ನಾನು ಲವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇವ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡೆ. ಆಮೇಲೆ ಸ್ವಲ್ಪ ನೆಗೆಟಿವು ಬಂತು ಇವ್ರ ಬಗ್ಗೆ ತಿಳ್ಕೊಬೇಕಾದ್ರೆ. ಅದನ್ನೆಲ್ಲ ಅಪೋಸ್ ಮಾಡಿದೆ. ಅದೆಲ್ಲ ಬೇಕಾಗಿಲ್ಲ ನನಗೆ. ಇವ್ರ ಬಗ್ಗೆ ನಾನು ಅಷ್ಟೇ ತಿಳ್ಕೊಬೇಕಾಯ್ತು. ಆವಾಗ ನಂಗೆ ತಿಳಿತು ಇವ್ರ ಗುಣ ನನಗೆ ಇಷ್ಟ ಆಯಿತು, ಇವ್ರು ಇರೋದು ಇಷ್ಟ ಆಯಿತು. ಯಾಕಂದರೆ ಇವರು 2 ವರ್ಷದಿಂದ ನನ್ನೇ ಲವ್ ಮಾಡಿದ್ದಲ್ಲ. ಅಲ್ಲಿವರೆಗೂ ಯಾರು ಹುಡುಗಿನೂ ಚುಡಾಯಿಸಿರ್ಬೋದು, ಅದೆಲ್ಲ ಕಾಮನ್ ವಯಸ್ಸಿನಲ್ಲೆಲ್ಲ. ಹಾಗಾಗಿ ಇವ್ರು ನನ್ನ ಇಷ್ಟಪಟ್ಟಿದ್ರಲ್ಲ, ನಾನು ಕೂಡ ಅವ್ರನ್ನ ಅವಾಗಿಂದ ಇಷ್ಟಪಡ್ತಾಯಿದ್ದೆ. ಅದು ಗ್ರೇಟ್ ಅಂತಲೇ ಅನ್ಬೋದು. ನಾನು ನನ್ನ ಹಸ್ಬೆಂಡ್ನ ಪಡೆಯೋಕ್ಕೆ, ನನ್ನ ಗಂಡನ ಪಡೆಯೋಕ್ಕೆ ಗ್ರೇಟ್ ಅಂತಲೇ ಅನ್ಬೋದು. ಯಾಕಂದರೆ ಯಾರನ್ನೂ ಲವ್ ಮಾಡ್ದೇ ನನ್ನ ಸಲುವಾಗಿನೇ ಕಾಯ್ತಾ ಇದ್ರಲ್ಲ, ಅದು ಇಷ್ಟ ಆಯಿತು. ನನ್ನ ಸಲುವಾಗಿನೇ ಇರಬೇಕು, ನನ್ನೇ ಮದುವೆ ಆಗಬೇಕು ಅಂತ ಇದ್ದರು. ಅವಾಗಂತಲ್ಲ, ಇವಾಗೂ ಕೂಡ ಒಂದು ಹುಡುಗಿನ ಲವ್ ಮಾಡಿದ್ರೆ ಇನ್ನೊಂದು ಹುಡುಗಿನ ಕಟ್ಕೊತಾರೆ, ಇಲ್ಲ ಒಂದು ಹುಡುಗನ ಲವ್ ಮಾಡಿದ್ರೆ ಒಂದು ಹುಡುಗನ ಕಟ್ಕೊತಾರೆ. ಅಂದರೆ ಒಂದು ಹುಡುಗನ ಮದುವೆ ಆಗ್ತಾರೆ, ಒಂದು ಹುಡುಗಿನ ಲವ್ ಮಾಡ್ತಾರೆ. ಇವಾಗಿನ ಕಾಲವರೆಗೂ ಹಾಗೇ ಇದೆ. ಆದರೂ ಇವ್ರು ನನ್ನ ಸಲುವಾಗಿ ನಿಂತಿದ್ದು ಅದೆಲ್ಲ ಗ್ರೇಟ್ ಅನ್ನಿಸ್ತು. ನಾನು ಅವಾಗ ಯಾರನ್ನೂ ಲವ್ ಮಾಡ್ತಾನೂ ಇರಲಿಲ್ಲ, ಮಾಡಿನೂ ಇಲ್ಲ. ಅದೆಲ್ಲ ಇವ್ರದ್ದು ಲೈಫಲ್ಲಿ ಬಂದಿರೋದು, ನನ್ನ ಲೈಫಲ್ಲಿ ಆಗಿರೋದೆಲ್ಲ ಕಾಲೇಜ್ ಲೈಫಲ್ಲೆಲ್ಲ ಮಾಮೂಲಿ. ಆಮೇಲೆ ಇವರೆಲ್ಲ ಹುಡುಗಿನ ಚುಡಾಯಿಸಿದ್ದು ಅದೆಲ್ಲ ಓಪನಾಗೆ ನನ್ನ ಮುಂದೆ ಶೇರ್ ಮಾಡಿದರು. ನಾನು ಓಕೆ ಅಂದಾದಮೇಲೆ ಆಮೇಲೆ ಫೆಬ್ರವರಿ 14 ಬಂತು. ನಾನು ಫಸ್ಟ್ ಇಯರ್ ಇದ್ದಾಗ, ಆವಾಗ ಸೆಕೆಂಡ್ ಇಯರ್ ಇದ್ದೆ. ಫೆಬ್ರವರಿ 14ಕ್ಕೆ ಇವ್ರು ಬಂದು ನಂಗೆ ಪ್ರಪೋಸ್ ಮಾಡಿದರು ಮತ್ತೊಮ್ಮೆ. ನಾನು ಹೋಗಿ ಅವ್ರಿಗೆ ಗಿಫ್ಟ್ ಕೊಟ್ಬಿಟ್ಟು ಪ್ರಪೋಸ್ ಮಾಡಿದೆ. 2019 ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ವಿ. ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಬೆಂಗಳೂರಿಗೆ ಬಂದ್ವಿ. 2019ರಲ್ಲಿ ರಿಜಿಸ್ಟರ್ ಆದ್ವಿ. 2020 ಜನವರಿಲಿ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದು 1-1.5 ತಿಂಗಳು ಇಲ್ಲೇ ಇದ್ವಿ. ಇಲ್ಲಿದ್ದು ಆಮೇಲೆ ಗುಡ್ಡಕ್ಕೆ ಹೋದ್ವಿ. ಅಂದರೆ ನಮ್ಮೂರಿಗೆ ಹೋಗಿ ಅಲ್ಲೆಲ್ಲರೂ ಒಪ್ಪಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಬಟ್ ಯಾರೂ ಒಪ್ಪಲಿಲ್ಲ. ಆಮೇಲೆ ಎಲ್ಲರನ್ನೂ ಹಿರಿಯರನ್ನ ಕೂಡಿಸಿದ್ರು, ಎಲ್ಲ ಮಾಡಿದರು. ಆದರೂ ಇವ್ರ ಮನೇಲಿ ಒಪ್ಪಲಿಲ್ಲ, ನಮ್ಮ ಮನೇಲಿ ಒಪ್ಪಿದ್ರು. ಆಮೇಲೆ ಮದುವೆ ಆಯಿತು. ಮತ್ತೊಮ್ಮೆ ಮದುವೆ ಮಾಡಿಕೊಂಡು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದು ಮದುವೆ ಮಾಡ್ಕೊಂಡು ಬೆಂಗಳೂರಿಗೆ ಬಂದಾದಮೇಲೆ ನಾವು 3 ವರ್ಷದವರೆಗೂ ದುಡಿದ್ವಿ. ನಂದು ಕಾಲೇಜ್ ಕೂಡ ಇವರೇ ಕಂಟಿನ್ಯೂ ಮಾಡಿಸಿದ್ರು. ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್, ಥರ್ಡ್ ಇಯರ್ 3 ವರ್ಷನೂ BCom ಮಾಡಿದ್ದೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಸೈನ್ಸ್ ಮಾಡಿದ್ದೆ. ಹಾಗೆ BCom ಇವರೇ ಕಂಪ್ಲೀಟ್ ಮಾಡಿಸಿದ್ರು. 3 ವರ್ಷ ಕಂಪ್ಲೀಟ್ ಆಯಿತು. ಅದಾದಮೇಲೆ ಅದೇ 3 ವರ್ಷದಲ್ಲೇ ನಾನು ಎಕ್ಸ್ಟರ್ನಲ್ ಮಾಡಿದ್ದು. ಬಟ್ ಕಾಲೇಜಿಗೆ ಹೋಗಿಲ್ಲ, ಊರಲ್ಲಿ ಇರೋಕ್ಕಾಗಲ್ಲ ಅಲ್ಲ. ಇವಾಗ ಅತ್ತೆ ಮನೇಲಿನೂ ಒಪ್ಪಿರಲಿಲ್ಲ, ಹಾಗೆ ನಮ್ಮ ಮನೇಲಿನೂ ಇರೋಕ್ಕಾಗಲ್ಲ ಜಾಸ್ತಿ ದಿನ. ಯಾಕಂದರೆ ಒಪ್ಪಿದ್ದಾರೆ ಅನ್ನೋದ್ಮೇಲೆ ಮುಗೀತಲ್ಲ. ಮದುವೆ ಆಗಿದ್ವಿ ಅಂದರೆ ಗಂಡನ ಜೊತೆನೇ ಇರೋದು. ಪ್ರಪೋಸ್ ಮಾಡಿದ್ದು 2016ರಲ್ಲಿ. ಅಲ್ಲಿಂದ ಲವ್ ಸ್ಟೋರಿ, ಲವ್ ಮಾಡಿ ಮ್ಯಾರೇಜ್ ಆಯಿತು. ಮ್ಯಾರೇಜ್ ಆದ ತಕ್ಷಣ ಇವಾಗ ಹೆಂಗಿದೆ ಅಂದರೆ ಇವ್ರ ಮನೇಲಿ ಒಪ್ಪಿದ್ದಾರೆ, ನಮ್ಮ ಮನೇಲಿ ಒಪ್ಪಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಒಪ್ಪಲಿಲ್ಲ. ಏನು ಬೇಜಾರೇನಿಲ್ಲ, ಯಾಕಂದರೆ ಅತ್ತೆ ಮಾವ ಇದ್ದಾರಲ್ಲ ಅವರೇ ಇವಾಗ. ಏನಾದರೂ ಕೂಡ ನಾವು ಇದ್ದೀವಿ, ಮಾಡ್ಕೊಂಡವ್ರ ಜೀವನ ಯಾವುದೇ ರೀತಿ ಇಲ್ಲ. ಏನೇ ಇದ್ದರೂ ಕೂಡ ನಾನು ಅದೀವಿ ಹಿಂದ್ಗಡೆ ಅಂದೆ ಬೆನ್ನಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅದೇ ರೀತಿ ನಾವು ಮದುವೆ ಆಗಿರೋ ಮೊದಲು ಯಾವ ಥರ ಇದ್ವೋ, ಮದುವೆ ಆದಮೇಲೆ ಇವಾಗೂ ಕೂಡ ಅದೇ ಥರನೇ ಇದ್ದೀವಿ. ಅದು ಹಾಗಾಗಿ ನಾವಿಬ್ಬರು ಮನೆಯನ್ನು ಸಪ್ರೇಟ್ ಮಾಡಿಕೊಂಡು ಬೆಂಗಳೂರಲ್ಲೇ ಇದ್ವಿ. ಅದಾದಮೇಲೆ ನಮ್ಮ ಅಪ್ಪನೂ ಬಂದುಬಿಟ್ಟು ಆವಾಗೆಲ್ಲ ಪಾತ್ರೆ ಸಾಮಾನು ಅದೆಲ್ಲ ಕೊಡಿಸಿ ಅವರು ಒಂದು ಸ್ವಲ್ಪ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿದರು. ಆವಾಗ ನಮ್ಮ ಮಮ್ಮಿ ನಮ್ಮಪ್ಪ, ಯಾಕಂದರೆ ಅವ್ರು ಅನುಭವಿಸಿರೋ ನೋವು ಮಕ್ಕಳು ಅನುಭವಿಸ್ಬಾರ್ದು ಅಂತಂದು ಇನ್ನೂ ಅಳು ಬರುತ್ತೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಮ್ಮ ಮಮ್ಮಿ ಪಪ್ಪ ಸಪೋರ್ಟ್ ಜಾಸ್ತಿನೇ ಇತ್ತು.
ಮದುವೆ ಆಗಿದ್ಮೇಲೆ ಏನೋ ಮಾಡ್ಕೊಂಡಿದ್ದಾರೆ, ಅವ್ರವ್ರ ಹಣೆ ಬರದಲ್ಲಿ ಬರ್ದಿರೋರು ಸಿಗ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿ ಪಪ್ಪನೂ ಆಗಿರೋದು ಲವ್ ಮ್ಯಾರೇಜು. ಹಾಗಾಗಿ ಒಪ್ಪಿದ್ರು ಮನೇಲಿ. ಒಪ್ಪಿದಾದ್ಮೇಲೆ ಒಪ್ಸೋಕ್ಕೂ ಎಷ್ಟು ಕಷ್ಟಪಟ್ಟಿದ್ವಿಯೋ ನಮಗೆ ಗೊತ್ತು. ಆಮೇಲೆ ಒಪ್ಪಿದಾದ್ಮೇಲೆ ಇಬ್ಬರು ಮದುವೆ ಮಾಡಿಕೊಂಡು ಬಂದು ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಪಾತ್ರೆ ಸಾಮಾನು ಅವ್ರ ಕೈಲಿ ಎಷ್ಟಾಗುತ್ತೋ ಅದೆಲ್ಲ ಕೊಡಿಸಿ ಇವಾಗಿನವ್ರಿಗೂ ನಮ್ಮ ಮಮ್ಮಿ ಪಪ್ಪ ಜಾಸ್ತಿ ಸಪೋರ್ಟ್ ಇದೆ. ಯಾಕಂದರೆ ಮಕ್ಕಳ ಮದುವೆ ಮಾಡ್ಕೊಂಡಿದ್ದಾರೆ, ಚಿಕ್ಕ ಮಕ್ಕಳು ತಿದ್ದಿ ಬುದ್ಧಿ ಹೇಳಬೇಕು ಅಂತ ಬುದ್ಧಿ ಹೇಳ್ತಿದ್ದಾರೆ. ಇದನ್ನೆಲ್ಲ ಅವ್ರ ಮುಂದೆ ಹೇಗೆ ಹೇಳ್ಕೋಬೇಕು ಅಂತ ಗೊತ್ತಾಗಲಿಲ್ಲ. ಆದರೂ ಒಂದೊಂದು ಟೈಮ್ ಮಮ್ಮಿ ಪಪ್ಪ ನಡೆಸ್ಕೊಂಡು ಬರುತ್ತೆ. ಅಷ್ಟೆಲ್ಲ ಫಸ್ಟು ಸ್ಟ್ರಗಲ್ ಪಟ್ಟಿದ್ದಾರೆ, ಜಾಸ್ತಿ ಕಷ್ಟಪಟ್ಟಿದ್ದಾರೆ. ಇವಾಗೆಲ್ಲ ಮಕ್ಕಳು ನಮ್ಮ ಖುಷಿನೇ ನೋಡ್ತಾ ಇರೋದು. ಹಾಗೆ ನನಗೀಗ ಇಬ್ಬರು ತಮ್ಮಂದರು, ಅವರೊಂದು ಚೆನ್ನಾಗಾದರೆ ಸಾಕು. ಅವರಿಂದನೇ ನಾವು ಅಷ್ಟೆಲ್ಲ ಅವ್ರು ಅನುಭವಿಸಿರೋ ನೋವು ಮಕ್ಕಳು ಅನುಭವಿಸ್ಬಾರ್ದು ಅಂತ ಅಂದ್ಬಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ತಂದಿಟ್ಟಿದ್ದಾರೆ. ಅವರಿಂದನೇ ನಾವು ಅಂತಲೇ ಹೇಳ್ಬೋದು. ಯಾಕಂದರೆ ಅವರೇ ನಮಗೆಲ್ಲ ತಿದ್ದಿ ಬುದ್ಧಿ ಹೇಳಿ ಬೆನ್ನೆಲುಬಾಗಿ ಅವರೇ ನಿಂತಿದ್ದು ನಮಗೆ. ಅವರೇ ಸಾಥ್ ಕೊಟ್ಟು ಜೀವನ ಚೆನ್ನಾಗಿ ನಡೆಸ್ರಿ, ದುಡ್ಕೊಂಡು ಹೋಗ್ರಿ ಅಂತ ಅಂದ್ಬಿಟ್ಟು ಅವರೇ ಬುದ್ಧಿ ಹೇಳಿದ್ದು. ಹಾಗಾಗಿ ನಾವು ಇಲ್ಲಿವರೆಗೂ ಬೆಂಗಳೂರಲ್ಲೇ ಇದ್ದೀವಿ. ಅವಾಗಿನಿಂದ ಇಲ್ಲಿವರೆಗೂ ಬೆಂಗಳೂರಲ್ಲೇ ಇದ್ದೀವಿ, ದುಡ್ಕೊಂಡು ತಿಂತಾಯಿದ್ದೀವಿ, ಆರಾಮಿದ್ದೀವಿ. ಏನೂ ಕಡಿಮೆ ಮಾಡ್ದೇ ನನ್ನ ಗಂಡ ನೋಡ್ಕೊಂಡಿದ್ದಾನೆ, ಏನೂ ಕಡಿಮೆ ಮಾಡಿಲ್ಲ. ಅದೊಂದು ಹೇಳ್ಬೋದು. ಅದೊಂದಂತಲ್ಲ, ಎಲ್ಲದರಲ್ಲಿನೂ ನನ್ನ ಗಂಡನ ಪಡೆಯೋಕ್ಕೇ ನಾನು ಪುಣ್ಯ ಮಾಡಿದ್ದೀನಿ. ಯಾಕಂದರೆ ಮೊದಲು ಲವ್ ಮಾಡಿದಾಗಿಂದ ನಿಮ್ಗೆ ಹೇಳಿದ್ನಲ್ಲ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಪುಣ್ಯ ಮಾಡಿದ್ದೀನಿ. ಇಂಥ ಹುಡುಗ ಯಾರು ಚಟ ಇಲ್ಲ ಏನಿಲ್ಲ. ಎಲ್ಲರೂ ಮೊದಲು ಹೇಳ್ತಿದ್ರು ಆ ಚಟ ಮಾಡ್ತಾನೆ ಈ ಚಟ ಮಾಡ್ತಾನೆ. ನಮ್ಮ ಮಮ್ಮಿನೂ ಪಪ್ಪಗೂ ಹೇಳಿದ್ದಾರೆ, ನಮಗೂ ಹೇಳಿದ್ದಾರೆ. ಅದೇನು ಯಾವ ಚಟನೂ ಇಲ್ಲ, ಎಲ್ಲ ಸುಳ್ಳು. ಯಾವುದೇನೂ ಮಾಡಲ್ಲ, ಇಲ್ಲಿವರೆಗೂ ಯಾವುದೇನೂ ಇಲ್ಲ. ಅಂಥ ಗಂಡನ ಪಡೆಯೋಕ್ಕೆ ನಾನು ಭಾಳ ಪುಣ್ಯ ಮಾಡಿದ್ದೀನಿ. ಇದ್ದಿದ್ದು ಆನೆಸ್ಟಾಗಿ ಹೇಳ್ತಾ ಇರೋದು. ಓವರ್ ಅಂತಲೂ ಅನ್ಕೋಬೋದು ಒಬ್ಬೊಬ್ಬರು. ನಮ್ಮ ಲವ್ ಸ್ಟೋರಿ ಈ ಥರ ಇತ್ತು. ಇಲ್ಲಿವರೆಗೂ ಚೆನ್ನಾಗಿದ್ದೀವಿ, ಯಾವುದೇನು ತೊಂದರೆ ಇಲ್ಲ. ಯಾರು ಕಣ್ಣು ಬೀಳ್ದೇನೂ ಹಿಂಗೆ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ಳೋದು. ಅದೊಂದೇ, ದುಡಿಯೋಕ್ಕೆ ಶಕ್ತಿ ಕೊಡಪ್ಪ, ಯಾರ ಕಣ್ಣು ಯಾರ ದೃಷ್ಟಿನೂ ಬೀಳದೇ ಇರಲಿ ನಮ್ಮ ಮೇಲೆ ಅಂತಲೇ ಕೇಳ್ಕೊಳ್ಳೋದು. ಹಾಗೆ ನಮ್ಮ ಅಪ್ಪ ಅಮ್ಮ ಒಪ್ಪಿದಾದ್ಮೇಲೆ ಎಲ್ಲನೂ ಇವಾಗಲೂ ಹೇಳ್ತಾ ಇದ್ದಾರೆ ನಮ್ಮ ಅಪ್ಪ, ಅಂಥ ಅಳಿಯನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀವಿ ಅಂತ. ಅವಾಗ ಅನ್ನಿಸ್ತು ಇಂಥ ಗಂಡನ ಪಡೆದಿದ್ದು, ಇಂಥ ಹುಡುಗನ ಲವ್ ಮಾಡಿದ್ದು ನನ್ನ ಜೀವನ ಸಾರ್ಥಕ ಅಂತಲೇ ಅನ್ನಿಸ್ತು. ಯಾಕಂದರೆ ಮಾಡಬೇಕಾದ್ರೆ ತಪ್ಪು ಅಂತ ಹೇಳಿದವರು ಇವಾಗ ಇಂಥ ಹುಡುಗನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರಲ್ಲ, ಅದು ನನಗೆ ಖುಷಿಯಾಗಿರೋ ವಿಚಾರ. ಇನ್ನೇನು ಬೇಕಪ್ಪ ಲೈಫಲ್ಲಿ. ತಂದೆ ತಾಯಿದು ಅಷ್ಟೆಲ್ಲ ಬೇಡ ಅಂತಂದು ಅಪೋಸ್ ಮಾಡಿದವರು ಇವಾಗೆಲ್ಲ ಒಪ್ಪಿ ಈ ರೀತಿ ಹೇಳಿದ್ರಲ್ಲ, ಇವಾಗ ನಾನು ಬೇಡ, ನಮ್ಮ ಮನೆಯಲ್ಲಿ ಇವನು ಬೇಕು ಅಷ್ಟಿದೆ ಇವಾಗ. ಯಾಕಂದರೆ ನನ್ನ ಮಾತಿಗಿಂತ ಇದೆ, ಆದರೂ ಅಳಿಯ ಅಂದರೆ ಅಷ್ಟಿದೆ ಇವಾಗ. ನಾನು ಇರೋದೇ ನನ್ನ ಅಪ್ಪಂಗೆ ಒಬ್ಬಳೆ ಮಗಳು. ಹಾಗಾಗಿ ಅಳಿಯ ಅಂದರೆ ಜಾಸ್ತಿ. ನಮ್ಮಪ್ಪ ನಮ್ಮ ಮಮ್ಮಿ ಎಲ್ಲರೂ ಕೂಡ, ನಮ್ಮ ತಮ್ಮಂದರು ಕೂಡ ಮಾಮ ಅಂತಲೇ ಅನ್ನೋದು. ಹಾಗೆ ಇಷ್ಟು ನಮ್ಮಿಬ್ಬರು ಲವ್ ಸ್ಟೋರಿ ಒಂದು ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಏನಲ್ಲ, ಬಟ್ ನಾವಿಬ್ಬರು ಮಾಡಿದಾಗಿಂದ ಏನೇನು ಅನುಭವ ಆಗಿತ್ತು ಅದು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀವಿ. ಯಾಕಂದರೆ ಯಾರನ್ನೂ ಫ್ಯಾಮ್ಲಿನ ದೂರ ಮಾಡ್ಕೋಬೇಡ್ರಿ ಅಂತಲೇ ಹೇಳೋದು. ಲವ್ ಮಾಡಿದವರು ಆದಷ್ಟು ನಿಮ್ಮ ಮನೇಲಿ ಒಪ್ಪಿಸ್ಬಿಟ್ಟು ಮದುವೆ ಆಗೋಕ್ಕೆ ಪ್ರಯತ್ನ ಪಡಿ. ಬಟ್ ಒಪ್ಪಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಮದುವೆ ಮಾಡ್ಕೋಬೇಕಾಗತ್ತೆ. ಆಮೇಲಾದರೂ ಒಪ್ಪುವಂಗೆ ಮಾಡ್ಕೊಳ್ರಿ. ಯಾರೂ ಕೂಡ ಫ್ಯಾಮ್ಲಿಯಿಂದ ದೂರ ಆಗಬೇಡ್ರಿ ಅಂತಲೇ ಅನ್ನೋದು. ಯಾಕಂದರೆ ನಾವಿಬ್ಬರು ಫ್ಯಾಮ್ಲಿಯಿಂದ ದೂರ ಇದ್ದು ಎಷ್ಟು ಅನುಭವಿಸಿದ್ವಿ ನಮಗೆ ಗೊತ್ತು. ಇಷ್ಟು ಹೇಳ್ತಿದ್ದೀನಿ. ಯಾವ ಸಾಧನೆನೂ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ನಾವೇನು ಹೇಳ್ತಾ ಇಲ್ಲ, ಅಷ್ಟೇ ನಮಗಾಗಿರೋ ಅನುಭವ, ನಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ಮುಂದೆ ಹೇಳಿದ್ದು. ಹಾಗೆ ನಮ್ಮ ಲವ್ ಸ್ಟೋರಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ.